ನಮಸ್ಕಾರ, ಸದಾನ್ ಬಾನು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಶಿವಾನಂದ ನೀಲನವರ ಪ್ರಕರಣ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರಡಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥ ವ್ಯಕ್ತಿ ಶಿವಾನಂದ ನೀಲಣ್ಣವರ್. ನೋಡಿ, ಹೆಚ್ಚಾಗಿ ಅನೇಕರು ಈ ತರ ಹೆಸರು ಕೂಡ ಕೇಳಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀನಿ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋರಿಗೆ ಈ ವ್ಯಕ್ತಿ ಬರೋಬ್ಬರಿ 4,500 ಕೋಟಿ ಹಣವನ್ನು ವಂಚನೆ ಮಾಡಿದಂತ ಆರೋಪವನ್ನು ಹೊತ್ತುಕೊಂಡು ಇವತ್ತು ಎಲ್ಲರ ಉಬ್ಬೇರಿಸುವಂತೆ ಮಾಡಿದ್ದಾನೆ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಈತ ಐಸ್ ಕ್ರೀಮ್ ಮಾಡ್ಕೊಂಡಿದ್ದವನು ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆ ಮಟ್ಟಿಗೆ ಈತ ಬೆಳೆದ್ಬಿಟ್ಟಿದ್ದಾನೆ ಅಂತ ತುಂಬಾ ಚುಟುಕಾಗಿ ಸಂಕ್ಷಿಪ್ತವಾಗಿ ಈ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ನೋಡಿ, 2016ರಲ್ಲಿ ಶಿವಂ ಅಸೋಸಿಯೇಟ್ ಎಂಬ ಹೆಸರಿನ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಿಯಮ ಬಾಹಿರವಾಗಿ ಅಂದ್ರೆ ಕಾನೂನು ಬಾಹಿರವಾಗಿ ಯಾವುದೇ ಪರವಾನಗಿಯನ್ನು ಕೂಡ ಪಡೆಯದಂತೆ ಕಾನೂನು ಕೂಡ ಪಾಲನೆ ಮಾಡದ ಹಾಗೆ 35,000 ಜನರಿಂದ ಬರೋಬ್ಬರಿ 35,000 ಜನರಿಂದ ಹಣವನ್ನು ಹೂಡಿಕೆ ಮಾಡಿಕೊಂಡು ಸಾರ್ವಜನಿಕರು ಹೂಡಿಕೆ ಮಾಡಿದಂತ ಠೇವಣಿ ಹಣಕ್ಕೆ ಹೆಚ್ಚಿನ ಬಡ್ಡಿ ಲಾಭವನ್ನು ಕೊಡ್ತೀವಿ ಅಂತ ಅವ್ರನ್ನ ನಂಬಿಸಿ ಬಡ್ಡಿ ಸಾವಿರಾರು ಕೋಟಿ ಹಣವನ್ನು ಸಂಗ್ರಹ ಮಾಡಿ ಅದರಲ್ಲಿ ಭಾಗಶಃ ಮೊತ್ತ ಒಂದಿಷ್ಟು ಶೇರ್ ಅಮೌಂಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಇನ್ನು ಉಳಿದ ಹೆಚ್ಚಿನ ಹಣವನ್ನ ಸ್ವಂತ ದುರುಪಯೋಗ ಕೆಲಸಗಳಿಗೆ ಬಳಸಿಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ. ಅದೇ ಆರೋಪದ ಅಡಿಯಲ್ಲಿ FIR ಕೂಡ ಹಾಕಿ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಈಗ ಅವನ ಕಚೇರಿಗಳು, ಆಫೀಸ್ಗಳು ಎಲ್ಲ ದೊಡ್ಡ ಕೆಡ್ಡವನ್ನ ಅಂತ ನೀವೆಲ್ಲರೂ ಕೂಡ ಅಂದುಕೊಳ್ತೀರಿ. ನನ್ನ ಬಳಿ 15,000 ಬದುಕುಗಳಿದಾವೆ, ದೊಡ್ಡ ಸಾಮ್ರಾಜ್ಯವನ್ನೇ ನಾನು ಕಟ್ಟಿಬಿಟ್ಟಿದ್ದೀನಿ, ಇಡೀ ಭಾರತದಾದ್ಯಂತ ನನ್ನ ಸಾಮ್ರಾಜ್ಯ ಇದೆ, ನಾನು ಹೆಂಗಸರ ಜೊತೆ ತಿರುಗಾಡೋನಲ್ಲ, ಗಂಡಸರ ಜೊತೆ ತಿರುಗಾಡೋನು, ನಾನು ಗಂಡಸ್ತನದ ವ್ಯಕ್ತಿ, ನಾನು ಯಾರಿಗೂ ಹೆದರಲ್ಲ, ನಿಮ್ಮನ್ನ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಇಲ್ಲಿ ಬಂದಿರೋದು ಅನ್ನೋ ಭಾಷೆಗಳು ಯಾವ ವೇದಿಕೆಯನ್ನ ಹತ್ತಿದ್ರು ಕೂಡ ಈ ರೀತಿಯಾದಂತ ಮಾತುಗಳನ್ನ ಬಳಸ್ಕೊಳ್ತಾನೆ. ಶಿವಾಜಿ ಹೆಸರನ್ನ ಬಳಸ್ಕೊಳ್ತಾನೆ. ಅಲ್ಲದೆ 2028ಕ್ಕೆ ಒಂದೇ ಸಲ ನಾನು 224 ಸ್ಥಾನಗಳನ್ನು ಗೆದ್ದು CM ಆಗ್ಬಿಡ್ತೀನಿ ಅಂತ ಹೇಳಿ ಅಬ್ಬರದ ಭಾಷಣಗಳನ್ನು ಕೂಡ ಬಿಡ್ತಾನೆ. ನೋಡಿ, ಈ ವ್ಯಕ್ತಿಯನ್ನ ಅನೇಕ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಮೋಟಿವೇಶನ್ ಭಾಷಣಗಳನ್ನು ಮಾಡ್ಲಿಕ್ಕೆ ನನಗೆ ಎಷ್ಟ ಕರ್ಸ್ಕೊಂಡಿರೋ ವಿಡಿಯೋಗಳನ್ನು ನಾನು ಕೆಲವೊಂದನ್ನು ನೋಡಿದೆ. ಸ್ವಲ್ಪ ಬೇಸರ ಇರಲಿ, ಡ್ರೋನ್ ಆರಿಸೋರು ಬಹಳ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದನ್ನ ನಂಬೋರು ಕೂಡ ನಾವಿದೀವಲ್ವಾ, ಹಾಗಾಗಿ ನಮ್ಮನ್ನ ಬಳಸ್ಕೊಳ್ತಾರೆ ಅಷ್ಟೇ. ಇನ್ನು ಶಿವಾನಂದ ನೀಲಣ್ಣವರ್ ಶಿವಾನಂದ ನೀಲಣ್ಣವರ್ ಅವರ ಮೂಲ ತಂದೆ ಸೇನೆಯಲ್ಲಿ ನಿವೃತ್ತಿಯಾದ ಬಳಿಕ KEBL ಕೆಲಸ ಮಾಡ್ತಾ ಇದ್ದಾಗ ಅವರು ಸತ್ತು ಬಿಡ್ತಾರೆ. ಅದಾದ ನಂತರ ಆ ನೌಕರಿ ಶಿವಾನಂದ ಅವರ ಬ್ರದರ್ಗೆ ಹೋಗುತ್ತೆ. ಬಳಿಕ ಅವರಿಗೆ ಬೆಳಗಾವಿಗೆ ಟ್ರಾನ್ಸ್ಫರ್ ಆದ ಕಾರಣವಾಗಿ ಇಡೀ ಕುಟುಂಬ ಬೆಳಗಾವಿಗೆ ಬಂದು ನೆಲೆಸಿಬಿಡುತ್ತೆ. ದ್ವಿತೀಯ PUC ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಶಿವಾನಂದ ಅವರು ಆರಂಭದಲ್ಲಿ ರೂರಲ್ ಮೆಡಿಕಲ್ ಕಾಲೇಜಿನಲ್ಲಿ ಈ ಸಿಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಇವರ ಆರಂಭದ ಉದ್ಯೋಗ. 2004ರಿಂದ 2006ರವರೆಗೆ ಆಟೋದಲ್ಲಿ ಫ್ರಿಜ್ ಅನ್ನು ಇಟ್ಕೊಂಡು ಐಸ್ ಕ್ರೀಮ್ ಮಾಡ್ತಾರಲ್ವಾ, ಹಾಗೆ ಬೆಳಗಾವಿಯಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ರಂತೆ. ಐಸ್ ಕ್ರೀಮ್ ಮಾಡ್ತಾ ಇದ್ದಂತ ವ್ಯಕ್ತಿ ಏಕಾಏಕಿಯಾಗಿ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಸಣ್ಣದಾಗಿ ಹಾಕ್ತಾರೆ. ಅದಾದ್ಮೇಲೆ 2012ರಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಕೂಡ ಶುರು ಮಾಡ್ತಾರೆ, ಹಣವನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ಶುರು ಮಾಡ್ತಾರೆ. ಯಾವಾಗ ದುಡ್ಡು ಓಡಾಡ್ಲಿಕ್ಕೆ ಶುರು ಆಗುತ್ತಲ್ವಾ ಆವಾಗ ಅದು ಅವರಿಗೆ ನೀಲಣ್ಣ ಅವರ ಕೈ ಹಿಡಿಲಿಲ್ವಂತೆ. ಆಗ ತಾನೇ ಯಾಕೆ ಇಂತಹ ಒಂದು ಹೂಡಿಕೆ ಸಂಸ್ಥೆ ನಾನೇ ಸ್ಟಾರ್ಟ್ ಮಾಡಬಾರದು, ಶೇರ್ ಮಾರ್ಕೆಟ್ ಅದೇ ರೀತಿ ನಾನೇ ಒಂದು ಇನ್ವೆಸ್ಟ್ಮೆಂಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬಿಟ್ರೆ ಹೇಗೆ ಅಂತ ಹೇಳಿ ಬಹಳಷ್ಟು ಜನರನ್ನು ವಿಚಾರಣೆ ಮಾಡಿ ಆಕ್ಯುಮೆನ್ ಅನ್ನೋ ಒಂದು ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿ ಅದು ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.